ಬೆಂಗಳೂರಿನಲ್ಲಿ ಕೋಟಿಗಟ್ಟಲೆ ಮಾದಕ ವಸ್ತುಗಳನ್ನು ಸಿಸಿಬಿ ಪೊಲೀಸರು ಸೀಸ್ ಮಾಡಿ ಪೆಡ್ಲರ್ಗಳನ್ನು ಲಾಕ್ ಮಾಡಿದ್ದಾರೆ. ಬಂಧಿತರಲ್ಲಿ ಬಹುಪಾಲು ನೆರೆ ರಾಜ್ಯದವರಾಗಿದ್ದು, 3 ವಿದೇಶಿಗರನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಸಿಸಿಬಿ ಪೊಲೀಸರು ಡ್ರಗ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಭರ್ಜರಿ ಬೇಟೆ ನಡೆಸುತ್ತಿದ್ದಾರೆ. ನಗರದ ಅಮೃತಹಳ್ಳಿ, ಹೆಬ್ಬಗೋಡಿ, ಶೇಷಾದ್ರಿಪುರಂ, ಜೆಬಿ ನಗರ, ಮಹಾಲಕ್ಷ್ಮಿ ಲೇಔಟ್, ಗೋವಿಂದರಾಜ ಠಾಣಾ ವ್ಯಾಪ್ತಿಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬರೋಬ್ಬರಿ 20 ಕೋಟಿ ಮೌಲ್ಯದ ವಿವಿಧ ಬಗೆಯ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಬಂಧಿತರಲ್ಲಿ 12 ಜನ ಕೇರಳದವರಾಗಿದ್ದು, 3 ವಿದೇಶಿಗರಾಗಿದ್ದಾರೆ. ಎನ್ಸಿಬಿ ವ್ಯಾಲ್ಯೂಯೇಷನ್ ಪ್ರಕಾರ ಇದು 10 crores 59 lakhs ಇದೆ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಇದು ಅಂದಾಜು 21 crores ಇದೆ. ಲೇಸ್ ಚಾಕೊಲೇಟ್ ಹೆಸರಲ್ಲಿ ಹೈಡ್ರೋ ಗಾಂಜಾ ಸಪ್ಲೈ. ಕೇರಳ ಮೂಲದ ಮಾಜೀದ್ ಹಾಗೂ ಈ ಆಜಾದ್ ಲೇಸ್ ಮತ್ತು ಚಾಕೊಲೇಟ್ ಪ್ಯಾಕೆಟ್ ನಲ್ಲಿ ಹೈಡ್ರೋ ಗಾಂಜಾ ಸಪ್ಲೈ ಮಾಡಿ ತಗಲಾಕೊಂಡಿದ್ದಾರೆ. ಏರ್ಪೋರ್ಟ್ ನಲ್ಲಿ ತಪ್ಪಿಸಿಕೊಂಡಿದ್ದವರು ಅಮೃತಹಳ್ಳಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಥೈಲ್ಯಾಂಡ್ ನಿಂದ ಹೈಡ್ರೋ ಗಾಂಜಾ ತಂದು ಮಾರ್ತಿದ್ದ ಇವರ ಬಳಿಯಿಂದ 5 ಕೋಟಿ ಮೌಲ್ಯದ 5 ಕೆಜಿ ಹೈಡ್ರೋ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಶಿವರಾತ್ರಿ ಜಾಗರಣೆ ಹೋಗಿದ್ದಾಗ ಮನೆಗೆ ಕನ್ನ ಹಾಕಿದ ಕಳ್ಳರು. ಶಿವರಾತ್ರಿ ಜಾಗರಣೆ ಹೋಗಿದ್ದಾಗ ಕಳ್ಳರು ಮನೆಗೆ ಕನ್ನ ಹಾಕಿದ್ದಾರೆ. ಬನಶಂಕರಿ 5ನೇ ಹಂತದ ಮಂಜುನಾಥ್ ಮನೆಗೆ ಕನ್ನ ಹಾಕಿದ ಕಳ್ಳರು 5 ಲಕ್ಷ ಮೌಲ್ಯದ ಚಿನ್ನಾಭರಣ, 1 ಲಕ್ಷ ನಗದು ಕಳವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗೆ ಬಟ್ಟೆ ಕಟ್ಟಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ಇನ್ನು ಕೆಲಸ ಮಾಡ್ತಿದ್ದ ಮನೆಗೆ ಕನ್ನ ಹಾಕಿದ್ದವಳನ್ನ ಕೋಣನಕುಂಟೆ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ದೀಪಾ ಜಗದೀಶ್ ಮನೆಯಲ್ಲಿ 1 ವರ್ಷದಿಂದ ಮನೆಗೆಲಸ ಮಾಡ್ತಿದ್ಲು. ಹಂತ ಹಂತವಾಗಿ ಒಂದೊಂದೇ ಚಿನ್ನಾಭರಣ ಕದ್ದು ತಮಿಳುನಾಡಿನಲ್ಲಿ ಸೈಟ್ ಕೂಡ ಖರೀದಿಸಿದ್ಲು. ಈಕೆಯಿಂದ 200 ಗ್ರಾಂ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ಯೂನಿಫಾರ್ಮ್ನಲ್ಲಿ ಮನೆಗೆ ನುಗ್ಗಿ ದರೋಡೆ. ಇತ್ತ ಬ್ಯಾಡ್ರಹಳ್ಳಿ ಸಮೀಪದ ಬಿಎಲ್ ಬಡಾವಣೆಯಲ್ಲಿ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಹೊಂಬಾಳೆಗೌಡ ಅನ್ನೋರ ಮನೆಗೆ ನುಗ್ಗಿದ ಕ್ರಿಮಿಗಳು ಗನ್ ಮತ್ತು ಚಾಕು ತೋರಿಸಿ 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನ, ದಂಪತಿಯ ಮೊಬೈಲ್ ಕಸಿದು ಪರಾರಿಯಾಗಿದ್ದಾರೆ. ನಮ್ಮ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಬಂದಿರೋ ಅದರ ಬಗ್ಗೆ ಕೆಲವು ಕ್ಲೂಸ್ ಇದೆ ನಮ್ಮ ಹತ್ರ. ಅದು ಭಾಳ ಸೀರಿಯಸ್ ಇನ್ಸಿಡೆಂಟ್ ಇದೆ, ಇಂಥ ಆಗಬಾರ್ದಾಯಿತು. ನಮ್ಮ DCP ಮತ್ತು ಜಾಯಿಂಟ್ ಕಮಿಷನರ್ ಅವರು ಖುದ್ದಾಗಿ ಪರಿಶೀಲನೆ ಮಾಡಿ ನಾವು ಹಿಡಿತೀವಿ. ಕೆಲವು ಕ್ಲೂಸ್ ಸಿಕ್ಕಿದೆ, ಹಿಡಿತೀವಿ. ನಗರದಲ್ಲಿ ದಿನದಿಂದ ದಿನಕ್ಕೆ ದರೋಡೆ ಮತ್ತು ಕಳ್ಳತನ ಕೇಸ್ಗಳು ಮಿತಿ ಮೀರ್ತಿದ್ದು, ಪೊಲೀಸರು ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಶಿವಪ್ರಸಾದ್, TV9, ಬೆಂಗಳೂರು.